ತಗೊಂಡ್ಮೇಲೆ ನನ್ಗೆ ಚೇಂಜಸ್ ಆಗಿರುತ್ತೆ ಸರ್. ಅದೇ ಕಾಲ್ ಆಪರೇಷನ್ ಬೆರಳು ತೆಗಿಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ಏನು ವೆರಿ ವೆರಿ ಕ್ಲಿಯರ್ ಏನು, ನಾನು ಹೇಳೋದು ಡಯಾಬಿಟಿಸ್ ಇಂದ ಮುಕ್ತಿ ಆಗಬೇಕು ಅನ್ನೋದೇ ನಾನು ಹೇಳೋದು. ನಾನು ರಾಗಿ ಮತ್ತು ಸಿರಿಧಾನ್ಯ ತಿಂದರೆ ಡಯಾಬಿಟಿಸ್ ಮುಕ್ತಿ ಆಗ್ತೀನಿ ಅಂತ ಅವ್ರು ಅಂದ್ಕೊಳ್ತಾರೆ. ಅದು ರಾಂಗ್ ಮೋಷನ್. ಇನ್ನು ಕೆಲವರು ಹೇಳೋದು ಸರ್ ನಾನು ರಾಜಿ ಮುಡಿ ತಿಂತಾ ಇದ್ದೀನಿ, ನಾನು ಯಾವ ರೈಸ್ ಆದ್ರೂ ಕಾರ್ಬೋಹೈಡ್ರೇಟ್ಸ್ 70%. ನಮಸ್ಕಾರ ವಿಶ್ವಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ. ವಿಭಿನ್ನವಾದ ಒಂದು ಕಥೆ ಇದು. ಏನಂದರೆ ಇದು ನಾರ್ಮಲಿ ಸಿಗಲ್ಲ ಈ ಥರ. ಅವರಿಗೆ ಡಯಾಬಿಟಿಸ್ ಇರೋದೇ ಗೊತ್ತಿದ್ದಿಲ್ಲ. ಎಲ್ಲಿವರೆಗೆ ಗೊತ್ತಿದ್ದಿಲ್ಲ ಅಂದರೆ ಬೆರಳಿಗೆ ಗಾಯ ಆಗಿ ಆ ಬೆರಳನ್ನೇ ಕಟ್ ಮಾಡಬೇಕು ಅಂತ ಹೇಳಿದರು. ಆವಾಗ ಚೆಕ್ ಮಾಡಿಸಿದಾಗ 14.9 HbA1c. ಅಲ್ಲಿಂದ ಹೇಗೆ ಒಂದು ತಿಂಗಳಲ್ಲಿ ಏನೇನಾಯಿತು ಸರ್ ಹೇಳ್ತಾರೆ ನೋಡಿ. ಫಸ್ಟ್ ಆಫ್ ಆಲ್ ಜನರಿಗೆ ಅರಿವು ಮಾಡಿಕೊಡ್ತೀನಿ, ಯಾರು ಹೇಳಲ್ಲ ಇದು ಜನರಲಿ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಹೇಳ್ತೈತೆ ಬ್ರುಸೆಲ್ಸಿಂದ, ಯಾರಿಗೆ ಡಯಾಬಿಟಿಸ್ ಬರುತ್ತೋ 30-35% ಅಂದರೆ 10 ಜನಕ್ಕೆ ಬಂದರೆ 3-4 ಜನಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವತ್ತು ಎಲ್ಲಿ ನೋಡಿದ್ರು ಡಯಾಲಿಸಿಸ್ ಮಿಷಿನ್ಗಳು, ಎಲ್ಲಿ ನೋಡಿದ್ರು ಫ್ರೀ ಡಯಾಲಿಸಿಸ್ಸು ಇವೆಲ್ಲ ಆಗ್ತಾ ಇತ್ತು. ಇದೆಲ್ಲ ಪಾಲಿಟಿಷಿಯನ್ಸ್ ಸ್ಕೀಮ್ ಬಂದ್ಬಿಟ್ಟವು. ಇನ್ನು ಬರಲೇಬೇಕು, ಪಾಪ ಬಡವರಿಗೆ ಇದು ಮಾಡಬೇಕಂದ್ರೆ ಸರ್ಕಾರ ಕೊಡಲೇಬೇಕಾಗ್ತದೆ. ಸೊ ಇಲ್ಲಿ ಏನು ವೆರಿ ವೆರಿ ಕ್ಲಿಯರ್ ಏನು, ನಾನು ಹೇಳೋದು ಡಯಾಬಿಟಿಸ್ ಇಂದ ಮುಕ್ತಿ ಆಗಬೇಕು ಅನ್ನೋದೇ ನಾನು ಹೇಳೋದು. ಮುಕ್ತಿ ಆಗಲೇಬೇಕು. ಈಗ ನೋಡ್ರಿ, ರೀಸೆಂಟ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅಂತ. ಸೊ ಅವರೊಂದು ಲಿಂಕ್ ಕಳಿಸಿದ್ರು. ಅವ್ರಿಗೆ ಕಳಿಸಿದ ತಕ್ಷಣ ನಾನು ಸ್ಟಡಿ ಮಾಡಿದೆ, ಟೋಟಲಿ ರಿಸರ್ಚ್ ಆರ್ಟಿಕಲ್ ಡೌನ್ಲೋಡ್ ಮಾಡಿಕೊಂಡು. ಮಿಚಿಗನ್ ಯೂನಿವರ್ಸಿಟಿ ಹೇಳಿದ್ದಾರೆ, ಏನಿದೆ ಈ ಪ್ಯಾಂಕ್ರಿಯಾಸ್ ಅಲ್ಲಿರೋ ಒಳಗಿನ ಭಾಗ, ಟೆಕ್ನಿಕಲಿ ವಿ ಆರ್ ಕಾಲಿಂಗ್ ಎಂಡೋಕ್ರೈನ್ ಗ್ಲ್ಯಾಂಡ್, ಅದರಲ್ಲಿ ಬೀಟಾ ಸೆಲ್ಸ್ ಅಲ್ಲಿ ಮೈಟೋಕಾಂಡ್ರಿಯಾ ಮತ್ತೆ ಆಕ್ಟಿವೇಟ್ ಆಗುತ್ತೆ ಅಂತ ಇದು ಹೇಳಿದ್ದಾರೆ. ಸೈಂಟಿಫಿಕಲಿ ಅವರು ರಿಸರ್ಚ್ ಆರ್ಟಿಕಲ್ ಇದು ಮಾಡಿಕೊಂಡು, ನಾನು ಇದನ್ನ ಯಾವಾಗಲೂ ನಿಮ್ಗೆ ಹೇಳ್ತಾ ಇದ್ದೆ. ಹೌದು, ಏನು ಎನಿ ಆರ್ಗನ್ಸ್ ಅನ್ನ ನಾಕ್ ಮಾಡಿ ಎಬ್ಬರಿಸ್ಬೋದು ಅಂತ. ಕರೆಕ್ಟ್. ಯಾಕೆಂತಂದ್ರೆ ನಮ್ಮ ಹೊಟ್ಟೆ ಈಸ್ ಸೆಕೆಂಡ್ ಬ್ರೈನ್ ಅಂತ. ಸೊ ಈಗ ಇವ್ರ ಪೇಷಂಟ್ ಹೆಸರು ರವಿ ಅಂತ, ಚೆನ್ನಾಗಿ ಒಂದೊಂದು ಅರ್ಧ kg ಮಟನ್ ತಿಂತಾ ಇದ್ರಂತೆ. ಅವರೇ ಹೇಳಿದಾರೆ ಅದು. ಸರ್ ನಾನು ತುಂಬಾ ನಾನ್ ವೆಜ್ ತಗೊಳ್ತಾ ಇದ್ದೆ, ಒಂದು ಫೈನ್ ಡೇ ಬೆರಳಲ್ಲಿ ಗಾಯ ಆಯಿತು. ಡಾಕ್ಟ್ರು ತೋರಿಸಿದ ತಕ್ಷಣ ಅದು ಎಲ್ಲ ಟೆಸ್ಟ್ ಮಾಡಿಸಿದ್ರು, ಹೈ ಡಯಾಬಿಟಿಸ್ ಇತ್ತು, 14.9 HbA1c 14.9. ಓಕೆ, ಬೆರಳು ತೆಗಿಬೇಕಂದ್ರು. ಸೊ ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮದು ಅವ್ರ ಮಿಸ್ಸಸ್ ನೋಡಿದ್ರೆ, ಹೆಣ್ಮಕ್ಳಿಗಂತೂ ನಿಮ್ದು ಮನೆ ಮನೆ ರಸ್ತೂಟ ಇದು ಒಳ್ಳೆ ಪಾಪ್ಯುಲರ್ ಅಂತ ಕಾಣುತ್ತೆ. ಹೌದು, ಅಡಿಗೆ. ಸೊ ಇಮಿಡಿಯೇಟ್ಲಿ ಅವರಂದ್ರು ರಾಜು ಸಾಹೇಬ್ರ ಹತ್ರ ಹೋಗೋಣ ಅಂತ. ಹೌದು. ಸೊ ನಮ್ಮ ಹತ್ರ ಬಂದಿದ್ದಾರೆ. ಸೊ ನೋಡಕ್ ಬಂದಾಗ ಓಪನ್ ಆಗಿ ನಾನು ಲೆಕ್ಚರ್ ಕೊಡ್ತೀನಿ ಅರ್ಧ ಗಂಟೆ ಎಲ್ಲ ಪೇಷಂಟ್ಸ್ಗೂ. ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಬೆಳಿಗ್ಗೆ 100 ಜನ ಬಂದಿದ್ರೆ ಎಲ್ಲರಿಗೂ ಒಂದು ಹಾಲಲ್ಲಿ ನೀವು ಆಡಿಟೋರಿಯಂ ತರ ಇದೆ, ಎಸ್, ಅಲ್ಲಿ ನೀವು ಅರ್ಧ ಗಂಟೆ ಸೆಮಿನಾರ್ ತರ ಹೇಳ್ತೀರಾ. ಹೇಳ್ತೀನಿ, ಫಸ್ಟ್ ನಿಮ್ಮ ಮೂತಿನ ಎಟ್ಕಿಟ್ಕೊಂಡ್ರಿ ಅಂತ ಕಾರವಾಗಿ ಹೇಳ್ತೀನಿ. ಆವಾಗಲೇ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ, ಇಲ್ಲಾಂದ್ರೆ ಇಟ್ಸ್ ವೇಸ್ಟ್ ಆಫ್ ಮನಿ ಅಂತ. ಅದ್ಭುತ. ಸೊ ಆ ವೇಳೆನಲ್ಲಿ ಅವರು ಕಾಲಕ್ಕೆ ಮಕ್ಕೊಂಡು ನಾನು ಇದು ಮಾಡಿಬಿಟ್ಟು ಪ್ರಣಾಮ ಮಾಡಿಬಿಟ್ಟು ಎಲ್ರಿಗೂ ಹೇಳಕ್ಕಿದ್ರು ನಂದು ಹಿಂಗಾಯ್ತು ಅಂತ. ನಾನಂದೆ ಆಯಿತು ಅಂದ್ರೆ ನಾನೇ ಡಾಕ್ಯುಮೆಂಟೇಶನ್ ತಗೊಳ್ತೀನಿ ಬನ್ನಿ ಅಂತ ಕೇಳಿದಾಗ ನನಗೆ ಖುಷಿ ಆಯಿತು. ಟೆಸ್ಟ್ ಮಾಡಿದಾಗ 14.9 ಬೆರಳು ತೆಗಿಬೇಕಂತಂದ್ರು. ಅವ್ರ ಮಿಸ್ಸಸ್ ಸ್ಟ್ರೈಟ್ ನನ್ನ ಹತ್ರ ಬಂದಿದ್ದಾರೆ. ಒಂದು ಕಡೆಗೆ ಹೋಗಿಲ್ಲ, ಬೇರೆ ಕಡೆಗೆ ಎಲ್ಲೂ ಇಲ್ಲ, ಸ್ಟ್ರೈಟ್. ಯಾಕಂದ್ರೆ ಅವೇರ್ನೆಸ್ ಇದ್ರೆ ಆ ರೀತಿ ಆಗುತ್ತೆ. ಸೊ ತಗೊಂಡ್ರು, ಟ್ರೀಟ್ಮೆಂಟ್ ತಗೊಂಡ್ರು. ನೆಕ್ಸ್ಟ್ ಬಂದ ನಾನು ಹೇಳಿದ್ನಲ್ಲ ಈಗ, ಸೊ ನನಗೆ ಐ ಆಮ್ ರಿಯಲಿ ಖುಷಿ ಆಗೋಯ್ತು. ಮತ್ತೆ ಅವ್ರೇನು ಹೇಳಿದ್ರು, ಟೋಟಲ್ ನಾನ್ ವೆಜ್ ಬಿಟ್ಬಿಟ್ಟಿದ್ದಾರೆ. ಈಗ ಪೂರ್ತಿ ನಾನ್ ವೆಜ್ಜೇ ಬಿಟ್ಬಿಟ್ಟೆ ನಾನು. ಬರೀ ಕೋಸಂಬರಿ 3 ಹೊತ್ತು ತಿಂತೀನಿ, ಸೊಪ್ಪಿನ ಬೆಲ್ಲ ಮ್ಯಾಕ್ಸಿಮಮ್ ತಿಂತೀನಿ,
ನಿಮ್ಮ ಟ್ರೀಟ್ಮೆಂಟ್ ತೊಗೊಳ್ತೀವಿ, ಜಸ್ಟ್ ರಿಸಲ್ಟ್ 3 ದಿನಕ್ಕೆ ಬಂತು ಅಂತ ಹೇಳಿದ್ರು. ಎಸ್ಪೆಷಲಿ ತರ ಸರ್ 3 ದಿನಕ್ಕೆ ರಿಸಲ್ಟ್ ಅದು? ಒಂದು ಮೈಕೈನ ಹೊರಟೋಗುತ್ತೆ, ನಿದ್ದೆ ಬರಲ್ಲ, ಡಯಾಬಿಟಿಸ್ ನಿದ್ದೆ ಬಂದ್ಬಿಡ್ತೈತೆ, ಪಾದ ಉರಿತದೆ, ಪಾದ ಉರಿ ಎಲ್ಲ ಹೊರಟೋಗುತ್ತೆ 3 ದಿನಕ್ಕೆ. ಸೊ ಆಮೇಲೆ ಇನ್ನೊಂದು ಹೇಳ್ತೀನಿ ಎಲ್ರಿಗೂ ಸಹ, ಡಯಾಬಿಟೀಸ್ ಅಂದ್ರೆ ಇಟ್ಸ್ ಅ ಮದರ್ ಆಫ್ ಆಲ್ ಡಿಸೀಸಸ್. ನಾನು ರಾಗಿ ಮತ್ತೆ ಸಿರಿಧಾನ್ಯ ತಿಂದ್ರೆ ಡಯಾಬಿಟಿಸ್ ಮುಕ್ತಿ ಆಗ್ತೀನಿ ಅಂತ ಅವ್ರು ಅಂದ್ಕೊಳ್ತಾರೆ. ಅದು ರಾಂಗ್ ಮೋಷನ್. ಅದು ಬರೀ ನಿಮಗೆ ಬಿಫೋರ್ ಅಂಡ್ ಆಫ್ಟರ್ ಶುಗರ್ ಲೆವೆಲ್ ತೋರಿಸುತ್ತೆ. HbA1c ಯಾವಾಗಲೂ ಕಡಿಮೆ ಆಗಲ್ಲ, ಇನ್ಕ್ರೀಸ್ ಆಗಿ ಆಗಿ ಕೊನೆಯಲ್ಲಿ ನನ್ನ ಹತ್ರ ಬರ್ತಾರೆ ಸಿಕ್ಕಿಡಿ ಪ್ರಾಬ್ಲಮ್ ಆಗಿ. ಹೆಲ್ತಿಯಾಗಿರೋರು ತಗೊಳ್ಳಿ, ಆ ಹೆಲ್ತಿಯಾಗಿರೋರು ತಗೊಳ್ಬೇಕು ಅಂದರೆ 50% ಅಷ್ಟೇ ತಗೊಳ್ಬೇಕು. ಅದು ರಾಗಿ ಆಗಲಿ, ಓಟ್ಸ್ ಆಗಲಿ, ಸಿರಿಧಾನ್ಯ ಆಗಲಿ, 50% ಅವರು ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಫ್ರೂಟ್ಸು. ಎಲ್ಲರೂ ಹೇಳ್ತಾರೆ ಫ್ರೂಟ್ಸ್ ತಿಂದರೆ ಶುಗರ್ ಬರುತ್ತೆ, ಬೀಟ್ರೂಟ್ ತಿಂದರೆ ಶುಗರ್ ಬರ್ತದೆ. ಅದು ಮುಟ್ಟಾಳ್ತಾನೆ. ಅದು ಏನು ಡಯಾಬಿಟಿಸ್ ಬಂದ ತಕ್ಷಣ ಕಿಡ್ನಿ ಆಗಲ್ಲ ಪ್ರಾಬ್ಲಮ್ಮು. ಒಂದು 20 ವರ್ಷ, 30 ವರ್ಷ, 15 ವರ್ಷ ಆದಮೇಲೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಕಿಡ್ನಿ ಫಾಸ್ಟಾಗಿ ಡಿಟೇಟ್ ಹೋಗ್ಬಿಡ್ತೈತೆ. ಆದ್ರಿಂದ ನಾನು ಹೇಳೋದೇನೆಂದರೆ, ಮದರ್ ಆಫ್ ಆಲ್ ಡಿಸೀಸಸ್ ಡಯಾಬಿಟಿಸ್. ಅದರ ಮುಕ್ತಿ ಆಗಬೇಕು ಅಂತಂದರೆ ಡಯಾಬಿಟಿಸ್ ಇದ್ದವರು 25% ಕೆಳಗಡೆ ಅನ್ನ ಆಗಲಿ, ಗೋಧಿ ಆಗಲಿ, ಜೋಳದ್ದಾಗಲಿ ಊಟ ತಿನ್ನಬೇಕು. ಅನ್ನನ ಗಂಜಿ ತೆಗೆದು ಮರಿಬಾರ್ದು. ನಮ್ಮಲ್ಲಿ ನಾನು ಹೇಳೋದೇನೆಂದರೆ, ಸ್ಟ್ರೆಸ್ಸಿಂದ ಇವೆಲ್ಲ ಬರೋದು, ಸ್ಟ್ರೆಸ್ಸು ಮತ್ತು ಲೈಫ್ ಸ್ಟೈಲ್ಸು. ಬಹುಶಃ ಒಬ್ಬರು ನನ್ನ ಫ್ರೆಂಡ್ ಡಾಕ್ಟರ್ ಹೇಳಿದ್ದು, ಶೆಫಿರಾನ್ ಈಟ್ ಶಾಕ್ ಪ್ರೋಟೀನ್, ಹಂಗೆ ನಂದು ಕೆಲಸ ಮಾಡಬಹುದು. ಅದು ಅನ್ಫೋಲ್ಡೆಡ್ ಪ್ರೋಟೀನ್ಸ್ನ 3D ಆಗಿ ಮಾಡಿ ಸೈಟೋಪ್ಲಾಸಮಿಂದ ಮೈಟೋಕಾಂಡ್ರಿಯಾಗೆ ಟ್ರಾನ್ಸ್ಫರ್ ಮಾಡೋ ಇದರಲ್ಲಿ ಹೆಲ್ಪ್ ಆಗ್ತಾ ಇರಬಹುದು. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತಂದರು. ಅದನ್ನೇ ಮಿಚಿಗನ್ ಯೂನಿವರ್ಸಿಟಿನವರು 2 weeks ಬ್ಯಾಕ್ ರಿಸರ್ಚ್ ಆರ್ಟಿಕಲ್ ಪಬ್ಲಿಕೇಶನ್ ಮಾಡಿದ್ರಲ್ಲ, ಅದಕ್ಕೂ ಕಾರ್ಲೇಟ್ ಆಗ್ತೈತೆ. ಸರ್ ರವಿ ಅವರು ಅವ್ರ ಬಾಯಿಂದನೇ ನೀವು ಏನು ಎಕ್ಸ್ಪ್ಲೇನ್ ಮಾಡಿದ್ರಿ, ಅವ್ರು ಇನ್ನೂ ಚಂದ ಎಕ್ಸ್ಪ್ಲೇನ್ ಮಾಡಿರ್ಬೋದು, ಅದನ್ನ ನೋಡೋಣ. ಅದ ನಂತರ ನಮಗೆ ಒಂದು ರೆಸಿಪಿ ಇದಕ್ಕೆ ಹೆಲ್ಪ್ ಆಗುವಂಥದ್ದು. ಎಸ್, ಈಗ ಅವರು ಮಟನ್ ಪೂರ್ತಿ ಬಿಟ್ಟಿದ್ದೀನಿ ಅಂತಂದ್ರು. ಹೌದು, ಏನು ತಿಂತ ಇಲ್ಲ ಅಂದ್ರು. ಕೆಲವ್ರಿಗೆ ಬಿಡಕ್ ಆಗೋದಿಲ್ಲ ಅಂತಂದ್ರೆ ಅವರಿಗೆ ಯಾವ ರೀತಿ ಆಯಿಲ್ಲೆಸ್ ಬ್ಯೂಟಿಫುಲ್ ಆ ಮಟನ್ ಕರಿ ಅಂತಹ ಎರೋಮಾ ಬರುವಂತಹ ಈ ಮೊಟ್ಟೆ ಸಾರನ್ನ ತಿಳಿಸ್ಕೊಡ್ತೀನಿ. ಇದು ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ವೆರಿ ಪಾಪ್ಯುಲರ್. ಸೊ ಮೊಟ್ಟೆ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಎಲ್ಲರಿಗೂ ಇಷ್ಟ. ಇವನ್ ವೆಜಿಟೇರಿಯನ್ಸ್ ಎಲ್ಲ ತಗೊಳ್ತಾರೆ. ಹೌದು, ಅದನ್ನ ವೆಜ್ ಮಾಡಿದ್ದಾರೆ. ಹೌದು, ಬಹಳಷ್ಟು ಜನ ವೆಜಿಟೇರಿಯನ್ಸ್ ಇವಾಗ ಮೊಟ್ಟೆ ತಗೊಳ್ತಾ ಇದ್ದಾರೆ. ಸೊ ಈ ಮೊಟ್ಟೆ ಕರಿ ಆಯಿಲ್ಲೆಸ್ ಅದನ್ನು ನೋಡೋಣ, ಮತ್ತೆ ಟೆಸ್ಟ್ ಮಾಡಿ ನೋಡೋಣ. ಓಕೆ, ಥ್ಯಾಂಕ್ ಯು. ಎಣ್ಣೆ ರಹಿತ ಎಗ್ ಕರಿ ಹೇಗೆ ಸರ್ ಮಾಡೋದು ನೋಡಿ. ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ, ಜಸ್ಟ್ ಅದು ಆ ತಳ ಹತ್ತದೇ ಇರಲಿ, ಒಂದರ ಮಸಾಲದ ಹೆರೋಮ್ ಎನಾನ್ಸ್ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ಓಕೆ ಓಕೆ, ಅಷ್ಟು. ಅದರ್ವೈಸ್ ಇದಿಲ್ಲ, ಎಲ್ಲ ಎಣ್ಣೆ ಒಯ್ತಾರೆ. ನಾನು ಡ್ರಾಪ್ಸ್ ಹಾಕ್ತೀನಿ ಅಷ್ಟೇ, ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್, 2.5 ಗ್ರಾಮ್ ಅಥವಾ 5 ಗ್ರಾಮ್. ನೋಡಿ, ಇದು ಒಂದು 5 ರಿಂದ 7 ಜನ ಇರೋ ಒಂದು ಸಂಸಾರಕ್ಕೆ ತಗೊಂಡಿರೋದು. ಇದರಲ್ಲಿ ಒಂದು 12 ಮೊಟ್ಟೆ ಇಟ್ಕೊಂಡಿದ್ದೀನಿ, ಆಮೇಲೆ ಒಂದು 6 ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಇದು ಆಲ್ರೆಡಿ ಬಾಯ್ಲ್ ಆಗಿದೆ. ಆಮೇಲೆ ಒಂದು 4 ಈರುಳ್ಳಿ, ಒಂದು ಅರ್ಧ ಇದು ಕೊಬ್ಬರಿದು ಬಟ್ಲು, 2 ಟೊಮ್ಯಾಟೊ, 2 ಇಂಚು ಇದು ಏನೋ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಒಂದು 2, ಆಮೇಲೆ ಒಂದು 4-5 ಹಸಿಮೆಣಸಿನಕಾಯಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಎಲ್ಲ ಮಸಾಲೆದು ನಟ್ ಮಗ್ಗಂತೆ, ಚಕ್ಕೆ ಅಂತೆ, ಕರಿಮೆಣಸು ಒಂದು 8-10, ಏಲಕ್ಕಿ. ಇದು ಒಂಥರ ಇನ್ಸ್ಟಂಟ್ ಫ್ಲೇವರ್ ಬರುತ್ತೆ. ಎಷ್ಟು ಜನ ಗೊತ್ತಿಲ್ಲ, ಎಲ್ಲ ರೆಡಿಮೇಡ್ ಮಸಾಲ ಹಾಕ್ತಾರೆ. ಆಮೇಲೆ ಇದು ಎಣ್ಣೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಜಸ್ಟ್ ಅದನ್ನ ಫ್ಲೇವರ್ ಮಾಡೋದಕ್ಕೆ, ತೋರಿಸೋದಕ್ಕೆ. ಆಮೇಲೆ ಇಲ್ಲಿ ಅರಿಶಿನ, ಧನಿಯಾ ಪೌಡರು, ಆಮೇಲೆ ಖಾರದ ಪುಡಿ. ಸೊ ಇದನ್ನ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನ ಮಾಡ್ತಾ ಮಾಡ್ತಾ ಯಾವ ರೀತಿ ಅಂತ ಪ್ರೋಸೆಸ್ ಹೇಳ್ಕೊಡ್ತೀನಿ. ನಿಮಗೆ ಖುಷಿ ಆಗುತ್ತೆ ಎಷ್ಟು ಕ್ವಿಕ್ ಮಾಡ್ಬೋದು ಅಂತ. ಅದ್ಭುತ ಸರ್. ನೋಡಿ, ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಆಮೇಲೆ ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆನಲ್ಲಿ ಈ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಬೇಕು. ಆಮೇಲೆ ಇದನ್ನ ಸಪ್ರೇಟಾಗಿ ರುಬ್ಕೊಳ್ಬೇಕು. ಇದು ಕೊಬ್ಬರಿ, ಆಮೇಲೆ ಇದು ಮಸಾಲ. ಇದನ್ನ ಹುರಿದ್ಬಿಟ್ಟು
ಅದನ್ನು ಸಪ್ರೇಟಾಗಿ ರುಬ್ಕೊಳ್ಬೇಕು ಸಣ್ಣ ಗ್ರೈಂಡರಲ್ಲಿ. ಆಮೇಲೆ ಇದು ಆಲೂಗಡ್ಡೆ ಬೇಯಿಸ್ಬಿಟ್ಟು ಇದನ್ನು ಮೇಲೆ ಇರೋದು ಸಿಪ್ಪೆ ತೆಗೆದಿದೆ, ಇದನ್ನು ಕೈಯಲ್ಲಿ ಹಿಂಗೆ ಅಂದ್ಕೊಂಡು ಹಾಕಬೇಕು ಆ ಮಸಾಲಿನಲ್ಲಿ. ಆಮೇಲೆ ಮೊಟ್ಟೆನ ಒಡೆದ್ಬಿಟ್ಟು ಒಳಗೆ ಹಾಕಬೇಕು. ಸೊ ಅದನ್ನು ಹಾಕೋದು ಯಾವಾಗಂದರೆ ಎಲ್ಲ ಸಾಂಬಾರು ಫೈನಲ್ ಆಗಿದೆ ಅಂದ ಮೇಲೆ ಇದನ್ನು ಹಾಕಬೇಕು. ಈ ಪೌಡ್ರನ್ನ ನಾನೇನು ಮಸಾಲೆ ಇದನ್ನು ಮಾಡ್ತೀನಿ ಅದರಲ್ಲದೇ ಇದು ಹಳದಿ ಪೌಡರು, ಆಮೇಲೆ ಧನಿಯಾ ಪೌಡರು, ಮಿರ್ಚ್ ಪೌಡರು ಹಾಕ್ಬಿಟ್ಟು ಆ ಮಸಾಲೆನ ಮಿಕ್ಸ್ ಮಾಡಬೇಕು, ಅದು ಬ್ಲೆಂಡ್ ಆಗುತ್ತೆ. ಈಗ ನಾನು ಮಾಡೋದು ತೋರಿಸ್ತೀನಿ ನೋಡಿ. ಈಗ ನಾನು ಸುಮಾರು 7 ಜನಕ್ಕೆ ಅಡುಗೆಗೆ ಈಗ ನೋಡ್ರಿ 1 ಟೀ ಸ್ಪೂನ್ ಇದರಲ್ಲಿ 5.5 to 7 ಗ್ರಾಮ್ ಇದೆ ಅಷ್ಟೇ. ಇಷ್ಟರಲ್ಲೇನೇ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಆಗ್ತದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅನ್ಥಿಂಕಬಲ್. ಆಯಿಲ್ಲೆಸ್ ಮೊಟ್ಟೆ ಕರಿ ಕ್ಯಾನ್ಸರ್ ಪೇಷಂಟ್ಸ್ ಬಿಟ್ಟು ಇನಿಷಿಯಲ್ ಸ್ಟೇಜಲ್ಲಿ ಅದು ಅನ್ಕುಕು ಡಯಟಲ್ಲಿ ಮತ್ತು ಎಲ್ಲರೂ ತೊಗೊಳ್ಬೋದು. ಅದರಲ್ಲಿ ಕಿಡ್ನಿ ಪೇಷಂಟ್ಸ್ ಮಾಡೋ ಹೊತ್ತಿನಲ್ಲಿ ಕೊಬ್ಬರಿ ಒಂದು ಬೆರೆಸಬಾರ್ದು ಅಷ್ಟೇ. ಉಪ್ಪನ್ನು 1 ಗ್ರಾಮ್ ಉಪ್ಪಲ್ಲೇ ಅಡ್ಜಸ್ಟ್ ಮಾಡಬೇಕು. ಸೊ ರವಿ ಅವರೇ, ನಿಮಗೆ 57 ವರ್ಷ. ಹೌದು. ನಮ್ಮ ಟ್ರೀಟ್ಮೆಂಟು ಸೆಪ್ಟೆಂಬರಲ್ಲಿ ಶುರು ಮಾಡಿದ್ರಿ 12ನೇ ತಾರೀಕು. ಹೌದು. ಸೊ ಆವಾಗ ನಿಮ್ಮದು HbA1c 14.9 ಇತ್ತು. 14.9. ಸೊ ಈಗ ಸೆಪ್ಟೆಂಬರ್ 16 ಅದು 7.8 ಆಗಿದೆ. ಹೌದು, 7.8 ಆಗಿದೆ. ಅಂದ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದೈತೆ. ಹೌದು ಸರ್. ಸೊ ಮೊದಲು ಏನ್ ಪ್ರಾಬ್ಲಮ್ ಇತ್ತು, ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಹೆಂಗ ಇದಾಯ್ತು ಚೇಂಜಸ್? ತಗೊಂಡ್ಮೇಲೆ ನನಗೆ ಚೇಂಜಸ್ ಆಗಿರೋದು ಸರ್. ಅದೇ ಕಾಲ್ ಆಪರೇಷನ್ ಬೆರಳು ತೆಗಿಬೇಕು ಅಂತ ಹೇಳಿದ್ರು.
ಇವ್ರು ನಮ್ಮ ಮನೇಲಿ ನೋಡ್ಬಿಟ್ಟು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳಿದ್ರಲ್ಲ, ಹ್ಮ್ ಸೊ ಆಗ ಬಂದಾಗ ನೀವು ಮೆಡಿಸಿನ್ಸ್ ಸಜೆಸ್ಟ್ ಮಾಡಿ 3 ದಿವಸಕ್ಕೆ ನನ್ಗೆ ಇದಾಯ್ತು ಸರ್, ಎಫೆಕ್ಟಿವ್ ಗೊತ್ತಾಯ್ತು. ಹ್ಮ್ ಸೊ ನೀವು ಯಾವ ತರ ಹೇಳಿದ್ರಿ, ಪಲ್ಯ ಹ್ಮ್ ಈ ತರದೇ, ನಾವು ಕೋಸಂಬರಿ 3 ಟೈಮ್ಸ್ ಇರುತ್ತೆ, ಹ್ಮ್ ಅದ್ ತಗೋತಾ ಇದ್ದೀನಿ ಈಗ. ಅದರಿಂದ ಏನು ನನಗೆ ತೊಂದರೆ ಇಲ್ಲ. ಭಾರಿ ಖುಷಿ ಆಯ್ತು ಒಟ್ಟಿನಲ್ಲಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.